ಇರೋದು ಈ ಊರಾಗೆ ನಾವು. ಕೃತಿ, ಇನ್ಮೇಲಿಂದನ ನಾವು ಇದೇ ಊರಾಗೆ ಇರೋದು. ನಿಮ್ಮಪ್ಪ ಇರೋದು ಇದೇ ಊರಾಗೆ ಕಣಮ್ಮ. ನೀವು ನಿಮ್ಮ ಅಪ್ಪನ ಎಲ್ಲನ ಕಂಡ್ರೆ ಅಪ್ಪ ಮನೆಗೆ ಬಾರಪ್ಪ ಅಂತೇಳಿ ಮಾತಾಡಿಸ್ಬೇಕು ಹಂಗ ನಿಮ್ಮ ಅಪ್ಪನ. ಆ ಹುಡುಗರ್ನ ದಿನ ನೋಡ್ತಿದ್ರೆ ಅವನೇನಿಲ್ಲ ಬಂದ್ಬಿಡ್ತಾನೆ ಕಣೇ ಕಲಾ. ಬಂದ್ಬಿಡ್ತಾನೆ ಹುಡುಗರ್ನೇನ ನೋಡ್ಕೊಂತ ಇದ್ರೆ ಹುಡುಗರ ಮಕ್ಕ ನೋಡ್ಕೊಂಡು ಆದ್ರೂ ಬರ್ತಾನೆ ಅದಕ್ಕೆ ಮತ್ತೆ ಇಲ್ಲಿ ಕಂಡ್ರೆ ಬಂದ್ಬಿಡ್ತಾನೆ ಬಿಡು. ನಾನೆಲ್ಲ ಕರ್ಕೊಂಬತ್ತೀನಿ ಸುಮ್ಕಿರಮ್ಮ. ಅಪ್ಪಯ್ಯನ ಬಾರಪ್ಪ ಅಮ್ಮ ಹೇಳ್ತೈತೆ ಅಂತ ಹೇಳಿ ಕರ್ಕೊಂಬಂದ್ಬಿಡ್ತೀನಿ ಸುಮ್ಕಿರಮ್ಮ, ನೀನು ಹೊಳ್ಬೇಡ. ನಾನೆಲ್ಲ ಅಪ್ಪಯ್ಯನ ಕರ್ಕೊಬತ್ತೀನಿ. ಬಾರಪ್ಪ, ನೀನು ಏನಪ್ಪ ನೀನು ಮನೆಗೆ ಬರೋಲ್ಲ, ಬಾರಪ್ಪ ನಾವು ಇನ್ಮೇಲಿಂದ ಇಲ್ಲೇ ಇರ್ತೀವಿ, ಹಾಸ್ಟ್ಲಿಗೆ ಹೋಗಲ್ಲ, ಬಾರಪ್ಪ ನೀನು ಬಂದರೆ ಅಂತ ಹೇಳಿ ಕರ್ಕೊಂಬತ್ತೀನಿ ಕಣಮ್ಮ, ಸುಮ್ಕಿರಮ್ಮ. ಕಣಪ್ಪ ಪಾಪ, ನೀನಂದ್ರೆ ಕಾರ್ತಿಕ ನಿಮ್ಮ ಅಪ್ಪಗೆ ಬೋಲ್ ಇಷ್ಟ. ಬಂದ್ಬಿಡ್ತಾನೆ. ಕೃತಿ ಕಾರ್ತಿಕ ಅಂದರೆ ಇಷ್ಟ ಕಣೇ ಕಲಾ. ಬಂದ್ಬಿಡ್ತಾನೆ ಅವನು. ನಡಿ ನಡೀರಿ ಮಂತಕ್ಕೆ ಹೋಗೋನೆಲ್ಲ ಸಾಮಾನಿನೇನೆಲ್ಲ ಇಳಿಸೋಗೈತಾರೆ. ನಡಿ ಹೋಗಿ ನಾವೆಲ್ಲ ಜೋಡಿಸ್ಕೊಂಬಕ್ಕಾಗುತ್ತೆ. ಇಲ್ಲೋಡಮ್ಮ, ಗಂಟು ಮುಟ್ಟೆ ಕಟ್ಕೊಂಡು ಲೌಡ್ಯಾರು ಇಲ್ಲಿಗೆ ಬಂದವ್ರೆ. ಅವೆರಡು ಹುಡುಗರು ಅವನವೇ ಏನ. ಹ್ಞೂನಮ್ಮ, ಒಂದು ಹೆಣ್ಣು ಒಂದು ಗಂಡು ಅಂತೆ. ಆ ಹುಡುಗರು ನೋಡಾಲೆ ರಾಸಿಸ್ ದೊಡ್ಡವಾಗ್ಯವಿ. ಅಯ್ಯೋ ದೇವ್ರಿ, ನೋಡಿ ಮನ್ಯಾಳ ಹೆಂಗೆ ಮಾಡ್ದ. ನನಗಂತೂ ಬೋಲ್ ಸಿಟ್ಟು ಬರುತ್ತೋ ಗತ್ತ. ಏನಪ್ಪ ಇದು ಹಿಂಗಾತೋ ಅಮ್ಮಂಗಾಗುತ್ತೆ. ಹುಡುಗರ್ನೆಲ್ಲ ಎಳ್ಕೊಂಡು ಬಂದಿರೋದು ನೋಡಿ. ಅವಳು ಯಾರು? ಅವಳು ಹಿಂದಿದ್ದಾಳು, ಬಿಳೆತಲ್ಯಾಳು. ಸೊಕ್ಕುರಮ್ಮ ಇರ್ಬೇಕೇನ ಕಣಮ್ಮ. ಅವಳಾಗ್ಯಾಳ ಬಿಳೆತಲ್ಯಾಳು. ಸೊಕ್ಕುರಮ್ಮಯ್ಯನ ಇಲ್ಲಾಂದ್ರೆ ಇವ್ರಮ್ಮಯ್ಯನ ಇರ್ಬೇಕೇನಮ್ಮ. ಇವ್ರಮ್ಮಯ್ಯನ ಏನೋ ಅವ್ರಮ್ಮಯ್ಯನ ಯಾರು ಗೊತ್ತಿಲ್ಲಮ್ಮ, ನಮಗೆ ಗೊತ್ತಿಲ್ಲ. ಇವಳು ಯಾರ ಹೊಸ ಮಕ್ಕಳು ನೋಡಿಲ್ಲ ಏನಿಲ್ಲ ನಾವು. ಇವಳನ್ನೇ ನೋಡಿಲ್ಲಮ್ಮ. ಯಪ್ಪ ಅವಳು ಮಕ್ಕ ನೋಡಮ್ಮ ಸುರು ಬರಲ್ಲ. ಥೂ 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 ಹೆಂಗಿದ್ದಾಳು ನೋಡವಳು. ನೋಡಿ ಹೊಸರ್ನು ಎಳ್ಕೊಂಡು ಬಂದಿಲ್ಲ, ಊರೇ ಸೇರ್ಕೊಂಬಕ್ಕೆ ಬಂದವಳಿ. ಯಾರ ಮನೆ ಕೊಟ್ಟವ್ರ ನಡಿಯೋದಿಲ್ಲ ನೋಡೋಣ. ಯಾರ ಮನೆ ಕೊಟ್ಟವ್ರಿ ಅಂತ ಹೇಳಿ ಯಾರು ಮಂತಕ್ಕೆ ಹೋಗ್ತಾರೆ ಹಿಂಗಿತ್ತ. ಬಮ್ಲಿಂಗಾರಿದ್ರಲ್ಲ. ರೀತಿ ಹೇಳಿ ಜೈ ಮನೆ ಕೊಡ್ಸವಳೆ. ಜೈ ಜೈ. ಅವಳು ಅವ್ರಿಗೆ ಬಂದಿತ್ತಲ್ಲ ಬಮ್ಲಿಂಗಾರಿ ಇರೋದು, ಅದನ್ನು ಕೊಟ್ಟಿರ್ಬೇಕು. ಮೊನ್ನೆಲ್ಲನ ಮ್ಯಾಗಳದೆಲ್ಲ ಸೋರದಂತೆ ಯಾರ್ಸಿ ಎಲ್ಲನ ಯಾರ ಇವನು ಪಾತಂಬಂದು ಸೀಟ್ ಹಾಕ್ಕೊಟ್ನಂತಿ. ಅವಳ್ದು ಹಂಗೆ ಅಂತ ಅವಳು ಋತಿದು ಎಲ್ಲ ಸೋರದಂತೆ ಹಾಕ್ಕೊಟ್ಟು ಬರಕ್ಕೋಗಿದ್ನಂತಿ. ಅಲ್ಲಿ ಸೋರ ಮನೆ ಅಂತ ಅವಳದು ಅಕ್ಕೇನೆ. ಇದು ಚೆನ್ನಾಗೈತಲ್ಲ, ಅಕ್ಕಿದ್ರಕ್ಕೆ ಬಂದಿವ ಸೇರ್ಕೊಂತ ಇದ್ದಾವೆ ಇವು. ಅಯ್ಯೋ 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 ಅಲ್ಲೋಡು ಕಣೆ ಅಲ್ಲಿಗೆ ಹೋಗ್ತಾ ಇರೋದು ಸುಸು. ನಾನು ಬೋರಲ್ಲ, ಇನ್ನು ನಾಳಗೆ ಹೋಗ್ತಾಳತ್ತ, ಬೇರೆ ಊರಾಗಿರ್ತಾಳೆ ಅಂತ ಅನ್ಕೊಂಡು. ಇನ್ನೂ ಬರಲಿಲ್ವಲ್ಲಿ. ಇವನು ಎತ್ತೋದ್ನೋ ಏನೋ ಕುಡ್ಕೊಂಬಂಗಾಗುತ್ತಮ್ಮ ತಾಯಿ. ಹೋಗು, ನನಗೆ ಕುಡ್ಕೊಂಡೊಂದು ಕಾಟ ಆಗೈತಿ ಇವಾಗ. ಹೆಂಗ ಸೆನಕೈತೇಳಿ ಇಲ್ಲು ಬೈಲಾಗೆ. ನಾನು ಇದೇನಮ್ಮನೆ ಕಣಮ್ಮ, ಇದೇನೇನೆ ರೀತ ಇಲ್ವೇ? ರೀತರ ಅವ್ರು ದೊಡ್ಡಮ್ಮ ಇರದಂತಿ ಮನೆ. ಸೌರದಂತೆ ಮನೆಲ್ಲ ರಿಪೇರಿ ಮಾಡ್ಸೋರಂತೆ. ಇಂದ್ಲದೆಲ್ಲ ಮಾಡಿಗೆ ಸೌರದಂತೆ ಹೇಳು. ಮುಂದ್ಲದೆ ನಂಚು ಚೆನ್ನಾಗೈತಂತೆ, ಅದಕ್ಕೆಲ್ಲ ಸೀಟ್ ಹಾಕ್ಸೋರಂತೆ. ಚೆನ್ನಾಗೈತಂತೆ. ಬಾ ನಿಮ್ದೇಗಿರೋನು ಬಾಯಿಲಿ ಅವನು ಒಬ್ಬರ್ಲಿ ನೆಟ್ಕಾಗಿ. ಚೆನ್ನಾಗೈತಮ್ಮ ಮನೇನ, ಭಾಳ ಚೆನ್ನಾಗೈತೆ ಬಿಡು. ಸಾಕು ನಮ್ಗೇನಿರೋದು ನಾಲ್ಗಿ ಸಾಕು. ಆ ಹುಡುಗರ್ನು ಸುಮ್ಮನೆ ಇಲ್ಲೇ ಸೇರ್ಸಮ್ಮ. ಆ ಹುಡುಗರು ನೀನು ತಾಣಾಗಿ ದೂರ ಅಲ್ಲೆಲ್ಲ ಆಟ್ಲಿಗೆ ಹಾಕ್ತಿ ಆಗ್ಲೆಲ್ಲ ನೋಡ್ಕೊಂಬರಕ್ಕೆ ಹೋಗ್ಬೇಕು. ಇಲ್ಲೇ ಊರಾಗ ಸೇನಕೈತಂತ ಸ್ಕೂಲು, ಇಲ್ಲೇ ಹಾಕು. ಸುಮ್ಮನೆ ಬಾರಮ್ಮ. ಬಾಕು ಕಬ್ಬ ಬಸ್ನ ಬಂದಿತ್ತು ಕೊತ್ಕು ಸಾಕದಂಗಾತು. ಬಾಕು ಕಬ್ಬ. ಸಾಮಾನೆಲ್ಲ ಅಲ್ಲಿ ಭಾಳ ಕೀಳಿಸೋಗಿದ್ದೀನಿ. ಅದ್ದಾಗೆಲ್ಲ ಟೆಂಪ್ತಕ್ಕೆ ಹಾಕ್ಯಂಬಂದು ಅದು ಓಡತ್ತು. ಆಮೇಲೆ ಜೋಡಿಸ್ಕೊಂಬಂದು ಬಾಕು ಕಬ್ಬ. ಅಮ್ಮ ನಾನು ಹಾಸ್ಟ್ಲಿಗೆ ಹೋಗಲ್ಲ ಕಣಮ್ಮ. ಸರಿ ಬಿಡಪ್ಪ, ಏನು ಹೋಗಬೇಡ. ಇಲ್ಲೇನೇನೇನು ಅರ್ಧ ವರ್ಷ ಆಯ್ತಲ್ಲ, ಇನ್ನು ಇಲ್ಲಿ ತಂದು ಹಾಕನ ಕೇಳೋಣದೇಲೆ. ಟಿ ಸಿ ಕೊಟ್ಟರೆ ಇಲ್ಲಿಗೆ ತಗೊಂಬಂದು ಹಾಕನದೇಲೆ ಏನಂತಾರೆ ನೋಡೋಣ. ಕೇಳ್ತಿನದೇಲೆ ನಿಮ್ಮ ಮೇಷ್ಟ್ರನ್ನ. ಇಲ್ಲಾಂದ್ರೆ ಇಲ್ಲೋ ಈ ವರ್ಷ ಮುಗಿಯೋ ತಕನ ಸುಮ್ಮನಲ್ಲಿ ಇದ್ದು ಬಿಡ್ರಿ. ಮುಂದೆ ವರ್ಷಕ್ಕಿರಾನ ಇಲ್ಲಿ ಸೇರಿಸ್ತೀನಿ ಒಂದು 6 ತಿಂಗಳು ಅಲ್ಲೇ ಇದ್ದು ಬಿಡ್ರಿ. ಇಲ್ಲಾಂದ್ರೆ ಕಲಕಯ್ಯ ಯಾವಾಗ ಬಂದ್ರಿ? ಈಗಳಮ್ಮ ಇದೇ ತಾನೇ ಬಂದ್ವಿ ನೋಡು. ಹುಡುಗರನ್ನ ಕರ್ಕೊಂಡು ಹೊಟ್ಟನು ಬಂದ್ವಿ. ಸಾಮಾನೆಲ್ಲ ಎದ್ದಾಗಲೇ ತಗೊಂಬಂದು ಹಾಕೋಗಿದ್ದೆ. ಎದ್ದಾಗಲೇ ಹಾಕೋದೆ ಸಾಮಾನು. ಇವಾಗೇನು ಇಲ್ಲಲ್ಲ, ಎಲ್ಲ ಬೆಳಗ್ಗೆನೆ ಅದಾಗ ತುಂಬ್ಕೊಂಬಂದಿದೀಯಾ. ಗೊಂಬೆಲಮ್ಮ ನಾವು ಸ್ಯಾನೆ ಸಾಮಾನು ಮಾಡ್ಕೊಂಬಕ್ಕೆ ಹೋಗ್ಲಿಲ್ಲ. ಅಯ್ಯೋ ಒಟ್ಟು ಯಾಕೆ ಕುಡ್ಕೊಂತಾಗಿ ಅಂತೇಳಿ ಟಿ ಬಿ ತಂದ್ರೆ ಅದನ್ನೇ ಒಡಕದು. ಎಲ್ಲನ ಯಾತಂದ್ರೆ ಅದನ್ನೇ ಇದ್ದು ಕಣಮ್ಮ. ಕುಡ್ದು ಬಂದು ಅರ್ಧ ಒಡಕ್ಕಿದ್ದವು. ಟಿ ಬಿನೂ ಇತ್ತು ನಮ್ಮ ಮನೆಗಳದ್ದು ಗನ್ವಾಗಿ ಎಂತ ಸೆನಕ್ಕೆ ಬರೋದಮ್ಮ ಹಂಗೇನು. ಡೂಮ್ ಟಿ ಬಿ ಎಂಥ ಸೆನಕ್ಕಿತ್ತು ಬಿಡು. ಒನಿಡಾ ಟಿ ಬಿ ನಮ್ಮದು. ಎಂಥ ಸೆನಕ್ಕೆ ಬರೋದಂತ್ರಿ, ಅಂಥ ಸೆನಕ್ಕೆ ಬರೋದು. ನಂದು ಏಟೆಲ್ಲೆಲ್ಲ ಗುಳ್ಳೆ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಬರೋದು. ಒಂದಿನ ಕುಡಿದು ಬಂದು ಯಾಕೆ ತಾಂಡಿ ಹಸ್ತ. ಇದನ್ನು ಚಪಾತಿ ಉಜ್ಜುತ್ತಾರಲ್ಲ, ಆಗ ಅದನ್ನ ತಾಂಡಿ ಹಸ್ತಿದ್ದ. ಆವತ್ತೇ ಎಲ್ಲ ಹೋತು. ಆವಾಗಲಿಂದ ತೋರ್ದಂಗೆ ಆದ್ವಿ. ಒಂದು ಪ್ಯಾನ್ ಇತ್ತು, ಅದನ್ನು ಒಡಕ್ತಾವು. ಎಲ್ಲ ಒಡಕ್ಯವನಿ. ಎಲ್ಲ ಕುಡ್ದು ಬಂದು ಎಲ್ಲ ಒಡಕ್ಯಮ್ ಕಣಮ್ಮ. ಮನೆಗಳು ಸಾಮಾನು ಅರ್ಧ ಅಧ್ವಾನ ಮಾಡ್ಯವನಿ. ಬಿಡ್ರಿ ತಕೊಂಬಂದು ಸುಮ್ಮನೆ ಇಲ್ಲಿ
ಯಾತನ ಬೇಕಾಗಿರೋ ತಗೊಂಡ್ರೆ ಅದು ಫಸ್ಟ್ ಹುಡುಗರು ಓದ್ಸಕ ಮನೆಗೆ ನಾವೆಲ್ಲ ತಗೊಂಬದೇನು ದೊಡ್ಡದಲ್ಲತ್ಲಾಗ ತರ್ಬೋದು. ಏನು ಮಾಡೋಕ್ಕಾಗ, ಜೀವನ ಮಾಡೋದೇ ಕಷ್ಟ ಅಂದಮೇಲೆ ಅಂಥದ್ರಾಗ ಅವನ್ನೆಲ್ಲ ಎಲ್ಲಿ. ಒಂದು ಸೊಳ್ಳೆ ಪರ್ದೆ ಮಾಡ್ಕೊಳ್ರಿ, ಸೊಳ್ಳೆ ಜಾಸ್ತಿ ಆಗವೆ. ಸೊಳ್ಳೆ ಪರ್ದೆ ಮಾಡ್ಕೊಂಡು ಸುಮ್ಮನೆ ಮನೆ ಕೇಳ್ರಿ, ಯಾಕೆ ಅನ್ನ ಬೇಡ ಯಾತು ಬೇಡ. ಹೆಂಗಾತ ಬಂದ್ರಲ್ಲ ಬಂದೇರಿವಮ್ಮ, ಏನು ಮಾಡ್ತೀವಿ, ಹುಡುಗರು ಬೇರೆ ಇದಾವಲ್ಲ, ಸ್ಕೂಲ್ ಬೇರೆ ಸೇರಿಸ್ಬೇಕು, ಇಲ್ಲೇ ಇರಲಿ ಆ ಹುಡುಗರು ಅಂತ. ಕಣ್ಣು ಎದುರಿಗಿದ್ರೆ ಅವ ನಮ್ಮ ಹುಡುಗರು ಅಂತೇಳಿ ಒಂದು ಇಟೋಟೆ ಆಗಲಿ ಅಲ್ಲಿ ನಿಮ್ಮ ಮನಸ್ಸು ತಡಿಯಲ್ಲ. ನಮ್ಮ ಹುಡುಗರು ಅಂತೇಳಿ ಅಯ್ಯಪ್ಪ ನಮ್ಮ ಹುಡುಗರ ಮೇಲೆ ಬೋಲಾಸೆ ಹೇಳು. ನಮ್ಮ ಅಮ್ಮನ ಹಾಸ್ಟೆಲ್ ತಕ್ಕೆ ಹೋಗಿ ನೋಡ್ಕೊಂಬರುತ್ತಲ್ಲ, ನಮ್ಮ ಅಪ್ಪ ಬರುತ್ತಲ್ಲ ಹಾಸ್ಟೆಲ್ ತಕ್ಕೆ. ಬಂದಿತ್ತಮ್ಮ, ಚಿಪ್ಸ್ಗಳು, ಖಾರ, ಮಂಡಕ್ಕಿ ಎಲ್ಲನ ತಗೊಂಬಂದಿತ್ತು. ಮತ್ತು ಕುರ್ಕುರೆಗಳು, ಖಾರ ಮತ್ತು ಚಾಕ್ಲೇಟು ಎಲ್ಲ ತಗೊಂಬಂದಿತ್ತು ಕಣಮ್ಮ. ಬಂದಿತ್ತಲ್ಲ ಅವಾಗ ಎಲ್ಲ ತಿಂಬ ತಗೊಂಬಂದಿತ್ತು. ಅಪ್ಪಯ್ಯವು ದಿಲ್ಪಸ ತಂದಿತ್ತು. ಈಗ ಹುಡುಗ್ರಂದ್ರೆ ಆಸೆ, ಹುಡುಗರನ್ನ ಗರ್ವ ನೋಡ್ಕೊಂಬತ್ತಾನೆ ಹೋಗಿ. ಅದೇನಪ್ಪ ನಿಮ್ಮ ಹಾಸ್ಟೆಲ್ ತಕ್ಕ ಬರುತ್ತಲ್ವೇನಪ್ಪ ಕಾರ್ತಿಕ? ಅಮ್ಮ ಬರ್ತೈತೆ, ಅಪ್ಪಾಜಿ ಅಲ್ಲಿಗೆ ಬರ್ತೈತೆ ಕಣಮ್ಮ. ಮಾತಾಡಿಸಿ ನನಗೆ ಅಮ್ಮ ಬಟ್ಟೆ ತಗೊಂಬಂದು ಕೊಟ್ಟಿತ್ತು. ಅದೇ ಮೊನ್ನೆ ಅವತ್ತು ನೋಡ್ದಲ್ಲ ನೀನು, ಇದು ಯಾವ್ದು ಪಾಪ ಹೊಸದು ಅಂಗಿ ಅಂದಲ್ಲ, ಅದೇನೇ ಅಮ್ಮ. ಅಪ್ಪಯ್ಯ ತಗೊಂಬಂದು ಕೊಟ್ಟಿತ್ತು. ಈ ಹುಡುಗರಿಗೆ ಬಟ್ಟೆ ನೋಡಿ, ಹುಡುಗರಿಗೆ ಬಟ್ಟೆ ತಗೊಂಡೋಗಿ ಕೊಟ್ಟು ನೋಡ್ಕೊಂಡು ಬರುತ್ತೆ. ಹುಡುಗರ್ದೆಲ್ಲ ಸರಿ, ಏನು ಮಾಡ್ತೀಯ, ಹುಡುಗಿ ಅದರಿಂದ ನಮಗೆ ಬೇಜಾರಾಗುತ್ತೆ ಅಷ್ಟೇ. ಕುಡ್ದು ಬಂದ ಅಯ್ಯಪ್ಪಗೆ ಹೆಂಗಾಗುತ್ತೋ ಏನೋ, ಹಂಗೇನೆ ಹಂಗೆ ಆಡುತ್ತೆ, ಯಾತೆ ತಗೊಡತ್ತೆ, ನಮಗೆ ಸಿಟ್ಟು ಬರುತ್ತೆ. ಹಂಗೇನೆ ಸಿಟ್ಟು ಬಂದೇ ಕುಡ್ಕೊಂಡು ಸವಾಸ ಬೇಡ ಅಮ್ಮಂಗಾಗುತ್ತೆ. ಇವಾಗ ನಾವು ಹುಡುಗರ ಮಕ್ಕ ನೋಡ್ಕೊಂಡು ಇರ್ಬೇಕಷ್ಟೇ. ಅವಳು ಇವಾಗ ಮನೆ ಮುಂದೆ ಅವಳು ಬೇರೆ ಮದುವೆ ಆಗಿ ಅವಳೆ. ಏನಪ್ಪ ಮಾಡೋದು ಅಮ್ಮಂಗಾಗುತ್ತೆ, ಹುಡುಗರ ಮಕ್ಕ ನೋಡ್ಬೇಕು ಅಮ್ಮಂಗಾಗುತ್ತೆ. ಅವನೇನೇನು ಮದುವೆ ಆಗಿಲ್ವಂತ ಹೇಳಲ್ಲ ನಮ್ಮ. ರೀ ತಮ್ಮ ಗಮ್ತಿತ್ತೇಳು, ನಮಗೆ ನಿಮ್ಮ ಅಮ್ಮ ಫೋನ್ ಮಾಡಿತ್ತಾ ತಮ್ಮ, ಸುಮ್ಮನೆ ಮಾಂಗಲ್ಯ ಸರ್ ಅಂತ ಯಾತ ಹಾಕಿದ್ದ ಅಂತ ಹೇಳ್ತಿತ್ತು. ನಿಮ್ಮ ಅಮ್ಮಯ್ಯ ಮನೆದಿನ ಫೋನ್ ಮಾಡಿತ್ತೇಳು. ನಾನು ಹೇಳೋ ತಿಂತಕ ಮಾತಾಡಿದ್ವಿ, ನಮ್ಮ ಕಾಲಮ್ಮ ಕೊಟ್ಲ ತಮ್ಮ ಮಾಡಿದ್ವಿ. ಗಮ್ತೆ ಅವನೇನು ಮದುವೆ ಆಗಿಲ್ಲ, ಯಾತ ಪೋಟ ಪಾಠ ಇಲ್ಲ, ಏನಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಏನು ಆಗಿಲ್ಲ, ನೀವು ತಲೆ ಕೆಡಿಸ್ಬೇಡ್ರಿ ಅಂತ ಹೇಳಿ ಹೇಳ್ತಿತ್ತು ನಿಮ್ಮ ಅಮ್ಮಯ್ಯ. ಹೆಂಗ ಬಿಡತ್ತ, ಹುಡುಗರ ಮಕ್ಕ ನೋಡ್ಕೊಂಡಾದ್ರೂ ಬಂದ್ರೆ ಸಾಕಾಗೈತಿವ. ಸುಮ್ಮನತ್ತ ಬಂದರೆ ಸುಮ್ಮನೆ ಹೆಂಗ ಒಳ್ಳೆ ಮಾತಿಂದ ಡೈರೆಕ್ಟ್ ಹಾಕೊಂಡು ನೋಡು. ಕುಡಿಯೋದು ಬಿಟ್ರೆ ಬಾ ಅಂತನ್ನ ಅಷ್ಟೇನೆ. ಕಣ್ಣೆದ್ರಿಗೆ ಇದ್ರೆ ಹೆಂಗೆ ಅಮ್ಮಂಗಾಗುತ್ತೆ. ನಮ್ಮ ಹೆಂಡತಿ ಮಕ್ಕಳು ಎಷ್ಟು ಕಷ್ಟ ಬೀಳ್ತಾರಲ್ಲಪ್ಪ, ನಾವು ಕುಡಿಯೋದು ಬಿಟ್ಟು ಚೆನ್ನಾಗಿರ್ಬೇಕು ಅಮ್ಮಂಗಾಗುತ್ತೆ ಅವ್ರಿಗೂ. ತಡಿ ನೋಡ್ಬಂತೆ ಅಲ್ಲ, ಅವಳು ಮದುವೆ ಆಗಿದ್ರೆ ಅವಳು ನೋಡ್ಕೊಂಬ್ಲಾಳ ಅಲ್ವಿ, ದುಡಿಯೋದು ಅಲ್ಗೂ ಇಲ್ಗೂ ಕೂಡ ಕೊಡ್ಲಾಳ, ಅರ್ಧ ಸಂಬಳ ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ. ಹೆಂಗ ನನ್ನ ದೇವ್ರ ತಗದೇ ಅಮ್ಮ ತಾಯಿ ಬೇಡಿಕೆಂಬದು. ಕುಡಿಯೋದು ಬಿಟ್ಟು ನಮ್ಮ ಅಯ್ಯಪ್ಪ ಬಂದು ನಾನು ನಮ್ಮ ಮಕ್ಕಳು ನಮ್ಮ ಅಯ್ಯಪ್ಪ ಚೆನ್ನಾಗಿದ್ದರೆ ಸಾಕಪ್ಪ ಅಮ್ಮಂಗೆ. ಅವತ್ತು ಮದುವೆ ಆದಾಗಿಂದನೂ ಬರೀ ಇದ್ದೀನಿ, ಮದುವೆ ಆದಾಗಿಂದ ಮದುವೆ ಆಗಿ ಒಂದು ತಿಂಗಳು ಚೆನ್ನಾಗಿತ್ತೆ ನಮ್ಮ ನೋಡಂಗೆ. ತೋರಿಸ್ಕೊಂಬಿಲ್ಲ ಒಂದು ತಿಂಗಳು ತಕ, ಯಾವತ್ತು ತೋರಿಸ್ಕೊಂಬಿಲ್ಲ, ಒಂದು 2 ತಿಂಗಳು ತಕನ. ಆಮೇಲೆ ಒಂದು ಸುಸ ತೋರಿಸ್ಕೊಂತ ಆಮೇಲೆ ಫುಲ್ ಓವರ್. ನನ್ನ ಮದುವೆ ಆಗಿ ಒಂದು ವರ್ಷನೂ ನೆಟ್ಟಿಗೆ ಸಂತೋಷವಾಗಿ ಜೀವನ ಮಾಡಿಲ್ಲ ಕಣಮ್ಮ. ಬೇಡಮ್ಮನೆ ಅತ್ತ, ಮುಂದನ ಒಳ್ಳೇದಾಗುತ್ತೆ. ಸುಮ್ಮನಿರು. ಯಾಕೆ ಬೇಜಾರು ಮಾಡ್ಕೊಂತೀನಿ, ಇನ್ನೊಂದು ಜಿಟ್ಟು ಬೇಜಾರು ಮಾಡ್ಕೊಂಡ್ರೆ ಅದೇ ಮನ್ಸಿತ್ತ ಅಂತೀವಿ. ಸುಮ್ಮನಿರು. ನೋಡಿದ್ರಲ್ಲ ವೀಕ್ಷಕರು, ಕಲವತ್ತ ಕೈನೂ ಹುಡುಗರು ಎಲ್ಲನೂ ಇಲ್ಲಿಗೆ ಬಂದವರು ಇದೆ ಊರಿಗೆ. ಬಮ್ಮಿಂಗಣ್ಣರ ಮನೆ ನಾವು ನಮ್ಮ ದೊಡ್ಡಮ್ಮನ ಕೇಳಿಬಿಟ್ಟು, ಬಮ್ಮಿಂಗಣ್ಣರು ಇದ್ರಲ್ಲ ಮನೇನ ಕೇಳಿ ಕೊಡಿಸಿದ್ವಿ. ಈಗ ಅಂದರೆ ನಮ್ಮ ದೊಡ್ಡ ಮರ್ದಿದ್ದು, ಅದಕ್ಕೇ ಇವರಿಗೆ ಎಲ್ಲನ ಕೇಳಿ ಕೊಡಿಸಿದ್ದೀವಿ. ಮನೇನು ಚೆನ್ನಾಗಿತ್ತು. ಇವಾಗೆಲ್ಲ ಸೋರಲ್ಲಿ ಮನೆಯೆಲ್ಲ ಸಿಮೆಂಟ್ ಮಾಡಿದ್ರು, ಮೇಲೆಲ್ಲ ಸೀಟ್ ಹಾಕಿದ್ರು, ಅದಕ್ಕೇ ಸೋರಲ್ಲ. ಚೆನ್ನಾಗೈತೆಲ್ಲನ, ಅದಕ್ಕೆ ಇಲ್ಲೇ ಇದಾರೆ ಬಂದು. ಇವಾಗ ಸುಸುನು ನೋಡಿಬಿಟ್ಟು, ಸುಸುನವ್ರ ಅಮ್ಮಯ್ಯ ನೋಡಿ ಅವ್ರಿಗೊಂಥರ ಹೆಂಗಾಗೈತೆ ಅಂದರೆ, ಇದೇನಪ್ಪ ಇದು ಇಲ್ಲಿಗೆ ಬಂದುಬಿಟ್ರು ಅಂತೇಳಿ ಆಶ್ಚರ್ಯ ಆಗ್ಬಿಟ್ಟೈತಿ. ಇನ್ಮೇಲಿಂದ ಇಲ್ಲೇ ಇರ್ತಾರೆ, ಹುಡುಗರ ಮಕ್ಕ ನೋಡ್ಕೊಂಡು ಬಂದು ಚೆನ್ನಾಗಿದ್ರೆ ಸಾಕು. ಸುಸ್ಸು ಸರಿಯಾಗಿ ಆಗ್ಬೇಕು, ಅಷ್ಟೊಂದು ಮೆರಿತಿದ್ಲು. ಇಂತು ಮುಂದೆ ನೋಡ್ದಲ್ಲೇ ಆಗಿದ್ದಕ್ಕೆ ಸರಿಯಾಗಿ ಆಯ್ತಲ್ಲಪ್ಪ ಅಂತ ಅನುಭವಿಸ್ಬೇಕು ಅವಳು. ಅಲ್ಲ ಹಿಂದೆ ಮುಂದೆ ನೋಡ್ಬೇಕಲ್ಲ, ಅಲ್ಪ ಸ್ವಲ್ಪ ನೋಡಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಮದುವೆ ಆಗ್ಬೇಕು. ಅಪ್ಪ ಅಮ್ಮನ್ನೇ ಕೇಳೋದಲ್ಲೇ ಅವಳು ಹೆಂಗೆ ಮದುವೆ ಆದ್ಲು. ಅವ್ರ ಅಮ್ಮೆಗಾದ್ರೂ ಗೊತ್ತಾಗಲ್ವಾ? ಹಿಂಗೆ ಮಾಡಿದ್ದಕ್ಕೆ ಅವರೇ ಅನುಭವಿಸ್ಲೇಳೆಲ್ಲನ ಗೊತ್ತಾಗುತ್ತೆ, ಅನುಭವಿಸ್ತಾಳೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.